ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಒಬ್ಬರು ವಾಯ್ಸ್ ಮೆಸೇಜ್ ತೋರಿಸ್ಬೇಕು. ಯಾಕೆ ಗೊತ್ತಾ, ಯೂಶ್ವಲಿ ಪಿಗ್ಮೆಂಟೇಷನ್ನು ಮೂಗ್ ಮೇಲೆ ಸ್ವಲ್ಪ ಕಷ್ಟ. ನನಗೆ ಒಂದು 3-4 ಜನ ನನಗೆ ವಾಟ್ಸಪ್ಪಲ್ಲಿ ಹಾಕ್ತಾಯಿದ್ರು, ಹೇಮಾ ಕೆನ್ನೆಲೆಲ್ಲ ಕಂಪ್ಲೀಟಾಗಿ ಹೋಗಿದೆ, ಶೈನಿಂಗ್ ಬರ್ತಿದೆ, ಗ್ಲೋ ಬರ್ತಿದೆ ನಿನ್ನ ಸೋಪಿಂದ, ಈ ಮೂಗ್ ಮೇಲೆ ಹೋಗ್ತಾ ಇಲ್ವಲ್ಲ ಹೇಮಾ ಪಿಗ್ಮೆಂಟೇಷನ್ನು ಅಂತ. ಅಂಥವ್ರಿಗೆ ಒಂದು ವಿತ್ ಪ್ರೂಫ್ ಒಂದು ವಿಡಿಯೋ ಒಂದು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಒಬ್ಬರು ವಾಯ್ಸ್ ಮೆಸೇಜು, ಅವ್ರು ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರು, ಮೈಸೂರವರು. ಹಲೋ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಸೋಪ್ ಬಂತು ಮೇಡಮ್ ಇವಾಗ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸೋಪಿಂದ ನಿಜವಾಗ್ಲೂ ನನಗೆ ತುಂಬ ಯೂಸ್ ಆಯಿತು ಮೇಡಮ್. ಎಷ್ಟು ಮೂಗಿನ ಮೇಲಂತೂ ನಾಮ ಥರ ಇಷ್ಟು ಉದ್ದ ಬಂದ್ಬಿಟ್ಟಿತ್ತು, ಕೆನ್ನೆ ಮೇಲೆ, ಕಣ್ಣಿನ ಹತ್ರ ಎಲ್ಲವೇ ಫುಲ್ಲು ಕ್ಲಿಯರ್ ಆಗಿದೆ ಮೇಡಮ್. ತುಂಬ ಚೆನ್ನಾಗಾಗಿದೆ, ತುಂಬ ಇಷ್ಟ ಆಯಿತು ನಿಮ್ಮ ಸೋಪು. ನಮ್ಮನೇಲೆಲ್ಲ ಹಂಗೆ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಸೋಪು ನಿಮ್ದು, ಇದೆಲ್ಲ ಕರೆಯೆಲ್ಲ ಹೋಯ್ತು ಅಂತ ಅಂತಾರೆ. ನಿಜವಾಗ್ಲೂ ನನಗೆ ಮಖ ಹಾಕೊಂಡು ಆಚೆ ಕಡೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಇದೆ. ತುಂಬಾ ಯೂಸ್ ಆಯ್ತು ಮೇಡಮ್. ಇನ್ನೊಂದು ರಿಕ್ವೆಸ್ಟ್, ನೀವು ಮುಲತಿ ಪೌಡ್ರು ಮತ್ತೆ ಓಕೆ, ಇವಾಗ ಅರ್ಥ ಆಯ್ತಾ? ಮೂಗ್ ಮೇಲೆ ಪಿಗ್ಮೆಂಟೇಷನ್ ಹೋಗೋಕ್ಕೆ ಎಷ್ಟು ಟೈಮ್ ತೊಗೊಳೋದಕ್ಕೆ, ಯಾವ ರೀತಿ ಮಾಡಬೇಕು ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ ಅಲ್ವಾ. ಸೊ ಕೆನ್ನೆ ಮೇಲೆ ಮೂಗ್ ಮೇಲೆ ಸ್ವಲ್ಪ ಕಷ್ಟ ಕೆಲವ್ರಿಗೆ, ಡಿಪೆಂಡಿಂಗ್ ಆನ್ ದ ಸ್ಕಿನ್ ಟೈಪ್ ಆ್ಯಂಡ್ ಪಿಗ್ಮೆಂಟೇಷನ್. 1000 ಸಲ ಹೇಳ್ತೀನಿ. ಮತ್ತು ನಮ್ಮ ರೀಸೆಂಟಾಗಿ ಸೋಪ್ ತೊಗೊಂಡ ಪ್ರೇಮಾ ಗೌಡ ಮ್ಯಾಮ್ ಅವ್ರಿಗೆ ಒಂದು ಮಾತು ಹೇಳಿದೆ, ಮ್ಯಾಮ್ ದಯವಿಟ್ಟು ನಿಮ್ಮ ಏನಂತೀವಿ ನೀವೇನು ತೊಗೊಂಡು ಉಪಯೋಗಿಸ್ತಿದ್ದೀರೋ ನಿಮ್ಮ ಅಕ್ಕಪಕ್ಕನೂ ಹೇಳಬೇಡಿ, ನಿಮ್ಮ ಮನೇಲೂ ಹೇಳಬೇಡಿ, ಅವ್ರಿಗೆ ಚೇಂಜಸ್ ಕಾಣಬೇಕು. ಫಾರ್ ಎಕ್ಸಾಂಪಲ್, ನನ್ನ ಪ್ರಾಡಕ್ಟ್ಸ್ನ ರೆಗ್ಯುಲರಾಗಿ ತಗೊಳ್ಳೋರು ಮಂಜುಳಾ ಮ್ಯಾಮ್ ಪೀನ್ಯಾದವರು, ಆಯಿತಾ. ಅವ್ರಿಗೆ ಅವ್ರ ಅಕ್ಕಪಕ್ಕನೇ ಕೇಳಿದ್ದಾರೆ, ಏನು ಮಾಡ್ಕೊಳ್ತಿದ್ದೀರಾ ನೀವು, ನಿಮ್ಮ ಮುಖ ದಿನದಿನಕ್ಕೂ ಇಷ್ಟು ಪಳಪಳ ಅಂತ ಹೊಳಿತಿದೆ ಅಂತ. ಅವ್ರದ್ದು ವಾಯ್ಸ್ ಮೆಸೇಜ್ ಇದೆ. ಕರೆಕ್ಟಾಗಿ ನಾನು ವೀಡಿಯೋಸ್ ಹಾಕ್ತೀನಿ, ಹೇಳಿದಲ್ಲ ನನ್ನ ಮಗುವಿನ ಎಕ್ಸಾಮ್ಸ್ ಸ್ವಲ್ಪ ಬ್ಯುಸಿ ಅಂತ ಹಾಕ್ತೀನಿ. ಸೊ ನೀವು ಎಲ್ಲೂ ಏನು ಹೇಳಕ್ಕೆ ಹೋಗ್ಬಿಡಿ, ನೀವು ಏನು ಯೂಸ್ ಮಾಡ್ತಿದ್ದೀರಾ ಅಂತ. ಇದೇ ನಮ್ಮ ಸೀಕ್ರೆಟ್ ಟಿಪ್ ನಂಬರ್ 1. ಅವ್ರು ಕೇಳಬೇಕು. ಇವಾಗ ಮನೋಮನಿ ಮ್ಯಾಮ್ ಇವ್ರ ಹೆಸರು, ಮೈಸೂರವರು. ಇದು 2ನೇ ಸಲ ಅವ್ರು ನಮ್ಮ ಪ್ರಾಡಕ್ಟ್ಸ್ ತೊಗೊಳ್ತಿರೋದು. ಅವ್ರು ಅದೇ ಅಂದರು, ಅವ್ರು ಹೇಳಿರಲಿಲ್ಲ ಅನಿಸುತ್ತೆ, ಮನೆಯವರೇ ಕೇಳಿದ್ದಾರೆ, ಏನು ಮುಖ ಇಷ್ಟು ಇದಾಗ್ತದೆ ಹಾಗೆ ಹಿಂಗೆ ಅಂತ. ಸೊ ನೀವು ಸೋಪ್ ಯೂಸ್ ಮಾಡ್ತಾರೆ ಸೈಲೆಂಟಾಗಿರಿ. ಪ್ರೇಮಾ ಮ್ಯಾಮ್ಗೂ ನಾನು ಅದೇ ಹೇಳ್ಕೊಟ್ಟೆ, ಅಲ್ಲಿರೋರು ಕೇಳಬೇಕು, ಏನಾದ್ರು ಮಾಡಿಕೊಡಿ, ಏನು ಚೇಂಜು ಅಂತ, ಆಯಿತಾ. ಸೊ ಎಲ್ಲನೂ ಹೋಗುತ್ತೆ, ಟೈಮ್ ಕೊಡಿ ಅಷ್ಟೇ ನಾನು ಹೇಳೋದು. ಆಮೇಲೆ ಕೆಲವ್ರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ನಿಧಾನ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಖುಷಿಯಾಗಿ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಅಂತ ನನಗೊಂದು 1000 ಮೆಸೇಜ್ ಇತ್ತು. ಈಗ ನೆಕ್ಸ್ಟ್ ವೀಕ್ ನಾನು ಸ್ವಲ್ಪ ಫ್ರೀ ಇದ್ದೀನಿ. ಸೊ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡಿದ್ದೀನಿ. ಯಾರ್ಯಾರು ಬೇಕೋ ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಪ್ಲೇಸ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಇವಾಗ ನಾನು ಮಾಡಿರೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಯಾವ ರೀತಿ ರಿಸಲ್ಟು, ಇಮಿಡಿಯೇಟ್ 1 ಸೆಕೆಂಡ್. ನೀವು ಅದನ್ನು ಎಷ್ಟು ಮಸಾಜ್ ಮಾಡ್ತೀರೋ ಅಷ್ಟು ಎಫೆಕ್ಟಿವ್. ಓಕೆ, ಇವಾಗ ನನ್ನ ಸೋಪಲ್ಲಿ ನೀವು ಎಷ್ಟು ಸಲ ಮುಖ ತೊಳ್ಕೊಳ್ತೀರೋ ಅಷ್ಟು ಎಫೆಕ್ಟಿವ್ ಅನ್ನೋ ರೀತಿಲಿ ಆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ನೀವು ಎಷ್ಟು ಹೊತ್ತು ಮಸಾಜ್ ಮಾಡ್ತೀರೋ ಅಷ್ಟು ಎಫೆಕ್ಟಿವ್ ಅಂತ ಹೇಳ್ತಾ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಮ್ಯಾಮ್ಗೆ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಹೊಸೊಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನ್ ಚಾನಲ್ ವಿಸಿಟ್ ಮಾಡುವಾಗ ದಯವಿಟ್ಟು ಬ್ಲೈಂಡಾಗಿ ಸಬ್ಸ್ಕ್ರಿಪ್ಷನ್ ಕೊಡಬೇಡಿ, ನೋಡಿ ಕಂಟೆಂಟು ಏನಿದೆ ಅದರಲ್ಲಿ ಅಂತ. ಮತ್ತು ಇನ್ನೊಂದು, ನನಗೆ ತುಂಬ ಖುಷಿ ಆಯಿತು, ನೆನ್ನೆ ರುಕ್ಮಣಿ ದಿನೇಶ್ ಮ್ಯಾಮ್ ನನ್ನ ಹತ್ರ ಮಾತಾಡಿ ಏನಂತೀವಿ ಒಂದು ಸ್ವಲ್ಪ ಪಾಸಿಟಿವ್ ನೋಟ್ಸ್ ಎಲ್ಲ ಹಾಕಿದ್ರು. ಒಂದು ನಂಬಿಕೆ ಇದೆ ನಿಮ್ಮ ಚಾನಲ್ ಮೇಲೆ, ನೀವು ಉಳಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಇಲ್ಲ ಅದಕ್ಕೆ ಇದ್ದೀನಿ, ಏನೇನೋ ಹಾಕ್ಕೊಂಡು ಇಲ್ಲಿ ಬೆಳೆಯೋಕ್ಕೆ ನನಗೆ ಇಷ್ಟನೂ ಇಲ್ಲ, ನನಗೆ ಬರೋದು ಇಲ್ಲ. ಸೊ ನನಗೇನು ಗೊತ್ತಿದೆ, ವಾಟ್ ಈಸ್ ದ ಬೆಸ್ಟ್ ಐ ಕ್ಯಾನ್ ಗಿವ್, ನಾನು ಮಾಡ್ತಾಯಿದ್ದೀನಿ ಜಿನೈನಾಗಿ. ಓಕೆನಾ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಅದೇ ನಮ್ಮ ಸೋಪು. ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಸುಮಾರು ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಕಸ್ತೂರಿ ಅರಿಶಿನ ಹಾಕ್ತಾಯಿದ್ದೀನಿ. ಎಟ್ಟಾಗಿ ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು, ನೀವು ನಿರ್ಮಲ್ ಬ್ರ್ಯಾಂಡೇ ತೊಗೊಳ್ಬೇಕು. ಅದಕ್ಕೆ 2-3 ತೊಟ್ಟಷ್ಟು ಜೇನುತುಪ್ಪ. ಇಲ್ಲಿ ನಾನು ಡಾಬರ್ ಯೂಸ್ ಮಾಡ್ತಾಯಿದ್ದೀನಿ, ಅದು ಪರವಾಗಿಲ್ಲ, ಸುಮಾರು 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ನಿಮ್ಗೆ ಯಾವ ಕಂಫರ್ಟಬಲ್ಲೋ ಜೇನುತುಪ್ಪ ಅದನ್ನು ಹಾಕ್ಕೊಳ್ಳಿ, ಆಯಿತಾ. 1 ಚಮಚ, 1/4 ಚಮಚದಷ್ಟು ನಾನಿಲ್ಲಿ ಗಟ್ಟಿ ಮೊಸರು ಕರ್ಡ್ ಹಾಕಿದ್ದೀನಿ. ಜೇನುತುಪ್ಪ, ಗಟ್ಟಿ ಮೊಸರು, ಮತ್ತು ನೋಡಿ 1 or 2 ಡ್ರಾಪ್ಸ್ ಅಷ್ಟು ಕೆನೆ, ಹಾಲಿನ ಕೆನೆ. ಹಾಲು ಕಾಯಿಸಿದಾಗ ಮೇಲ್ಗಡೆ ಇರುತ್ತಲ್ಲ ಅದೇ ಕೆನೆ. ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡಬೇಡಿ, ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಬೇಡಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಿಮಗಿಲ್ಲಿ ಬೇಕಿದ್ದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ, 1 or 2 ಡ್ರಾಪ್ ಹಾಲು ಹಾಕ್ಕೊಳ್ಳಿ, ಕಾಯಿಸಿರೋ ಹಾಲು. ಇಲ್ಲಿ ನಾನು 1/4 ಚಮಚದಷ್ಟು ಕಾಯಿಸಿರೋ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್.
ಫುಲ್ ಫೇಸ್ ಪಿಂಪಲ್ಸ್ ಇದ್ದಿರೋರು ದಯವಿಟ್ಟು ಯೂಸ್ ಮಾಡಬೇಡಿ, ಸೆನ್ಸಿಟಿವ್ ಸ್ಕಿನ್ ಯೂಸ್ ಮಾಡಬೇಡಿ, ಮಿಕ್ಕಿದೆಲ್ಲರೂ ಯೂಸ್ ಮಾಡ್ಬೋದು. ಇವಾಗ ಕೆಲವ್ರಿಗೆ ಪ್ರಶ್ನೆ ಬರುತ್ತೆ, ಹಿಮ ಅರ್ಶಿನ ಹಾಕ್ತಿದ್ಯಾ ಮುಖ ಎಲ್ಲ ಯೆಲ್ಲೋ ಕಲರ್ ಆಗಲ್ವಾ ಅಂದರೆ ನೋಡಿ, ಇದು ನಿರ್ಮಲ್ ಬ್ರ್ಯಾಂಡ್. ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ವಿತ್ ಪ್ಯಾಚ್ ಟೆಸ್ಟ್. ಇವತ್ತಿನ ರೆಮಿಡಿನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್. ಯೂಶಲಿ ನಮ್ಮ ಮುಖ ಬೆಳ್ಳಗಾಗಬೇಕು, ಗ್ಲೋಯಿಂಗ್ ಆಗಬೇಕು, ಫೇರ್ ಆಗಬೇಕು ಅಂದರೆ ಗ್ಲೂಕೋಥೈನ್ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಅಂದರೆ ನೀವು ಟ್ಯಾಬ್ಲೆಟ್ ರೀತಿ, ಇಂಜೆಕ್ಷನ್ ರೀತಿ, ಲೇಪನದ ರೀತಿ ತೊಗೊಳ್ಬೇಕು. ಬಟ್ ಎಲ್ಲದಕ್ಕಿಂತ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಇಸ್ ಇಂಜೆಕ್ಷನ್. ಇವಾಗ ನನಗಿಲ್ಲಿ ಬೆಳ್ಳಕ್ಕಾಗಬೇಕು, ಈ ಏರಿಯಾ ಇಲ್ಲಿ ಇಂಜೆಕ್ಷನ್ ಕೊಡ್ತಾರೆ. ಲೈಫ್ ಲಾಂಗ್ ಇರುತ್ತೆ ಹೇಮಾ? ಖಂಡಿತವಾಗ್ಲೂ ಇರಲ್ಲ. ಅದಕ್ಕೊಂದಿಷ್ಟು ಟೈಮು ಅಂತ ಇರುತ್ತೆ. ಆ ಟೈಮ್ ಆದಮೇಲೆ ಯಥಾಸ್ಥಿತಿ. ಆ ನಿಟ್ಟಿನಲ್ಲಿ ಇವತ್ತು ನಾನು ಎಕ್ಸ್ಪೆನ್ಸಿವೇ ಇಲ್ಲ. ಅದು ಬಂದ್ಬಿಟ್ಟು 50,000 ಮಿನಿಮಮ್ ಸ್ಟಾರ್ಟಿಂಗ್. 50,000ದಿಂದ ಲಕ್ಷಾಂತರ ರೂಪಾಯಿ ಆಗುತ್ತೆ. ಬಟ್ ಇವತ್ತು ನಾನು ತಂದಿರೋ ಈ ಗ್ಲೂಕೋಥೈನ್ ಏನಂತೀವಿ ಕ್ರೀಮ್ ಅಂತ ಹೇಳ್ಬೋದು. ದಿಸ್ ಇಸ್ ಹೋಮ್ ಮೇಡ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್. ಇದು ಯಾವ ರೀತಿ ಮಾಡಿದೆ ಅನ್ನೋದು ನೆಕ್ಸ್ಟ್ ವೀಡಿಯೋಲಿ ನಾನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಬಟ್ ಇವಾಗ ಇಮಿಡಿಯೇಟ್ ರಿಸಲ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ 2 ರೀತಿಯಾಗಿ, ಒಂದು ಸ್ಕಿನ್ ವೈಟ್ನಿಂಗ್ ಲೇಪನ ಇರುತ್ತೆ ಮತ್ತು ಒಂದು ಟ್ರೆಡಿಷ್ನಲ್ ಪ್ಯಾಕ್ ಇರುತ್ತೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ ಅಂತ ಹೇಳ್ತಾ ಫಸ್ಟ್ ನೋಡಿ, ಮುಖನ ಕ್ಲೀನಾಗಿ ನಮ್ಮ ಮುಲತಿ ಸೋಪಿಂದ ವಾಶ್ ಮಾಡಿರಿ. ಈಗ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಜಸ್ಟ್ ಕೈನ ಒದ್ದೆ ಮಾಡಿಕೊಂಡು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ, ಅದು ಒಳಗಡೆ ಹೋಗೋವರೆಗೂ, ಓಕೆನಾ? ಇದೊಂದೇ ನಿಮಗೆ ಕಷ್ಟ, ಓಕೆನಾ? ಚೆನ್ನಾಗದು ಒಂದು 90% ಒಳಗಡೆ ಹೋಗಲಿ ಕ್ರೀಮ್, ಓಕೆನಾ? ಓಕೆ, ಈಗ ಆ ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಡ್ತೀನಿ. ನೋಡಿ, ಈಗ ಎಕ್ಸ್ಟ್ರಾ ತೆಗೆದ್ಬಿಟ್ಟು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಓಕೆ? ಈಗ ಅದೇನು ಮಾಡ್ಕೊಂಡಿದ್ನೋ ಅರ್ಶಿನದ್ದು ಲೇಪನ ತೆಳ್ಳಕ್ಕಿರಬೇಕು. ಇದು ಕಂಪ್ಲೀಟಾಗಿ ಸ್ಕಿನ್ ವೈಟ್ನಿಂಗ್. ಇದು ನಮ್ಮ ಟ್ರೆಡಿಷ್ನಲ್. ಐದು ನಿಮಿಷ ಇರಬೇಕಷ್ಟೇ. ಓಕೆ, 5 ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಶೈನಿಂಗ್ ಇದ್ದೇ ಇರುತ್ತೆ. 5 ನಿಮಿಷ ಆಗಲಿ, ಓಕೆನಾ? ಇನ್ನೇನು ಡೌಟ್ಸು ತಿಳಿಸಿದ್ರೆ ಫ್ರೆಂಡ್ಸ್ ನೋಡಿ, ಈಗ ನಾನು ಕರೆಕ್ಟಾಗಿ 5 to 6 ಮಿನಿಟ್ಸ್ ಇದೆ. ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ. ಸೊ ಎಷ್ಟು ಕ್ಲಾರಿಟಿ ಇದೆ ನೋಡಿ ಸ್ಕಿನ್. ನೀವು ಕೈಗೆ, ಮುಖಕ್ಕೆ, ಬೆನ್ನಿಗೆ ಎಲ್ಲ ಯೂಸ್ ಮಾಡ್ಬೋದು. ನಿಮ್ಮ ಮುಖ ಎಲ್ಲೋ ಆಗಲಿಲ್ಲ.
ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಆಲ್ಮೋಸ್ಟ್ 10 ಮಿನಿಟ್ಸ್ ಅಷ್ಟೇ ಪ್ರೊಸೀಜರ್. ನಾನು ಸುಮಾರು ಒಂದು 2 ರಿಂದ 3 ನಿಮಿಷ ಸ್ಕಿನ್ ವೈಟ್ನಿಂಗಲ್ಲಿ ಮಸಾಜ್ ಮಾಡಿದೆ. ಒಂದು 6 ರಿಂದ 7 ನಿಮಿಷ ಅದು ಟ್ರೆಡಿಷ್ನಲ್ ಪ್ಯಾಕು, ಕಸ್ತೂರಿ ಅರಿಶಿನದ್ದು, ಅದು ಸೀಕ್ರೆಟ್ ರೆಮಿಡಿ. ನಾನು 1.5 ವರ್ಷಕ್ಕೆ ಮುಂಚೆಯಿಂದ ಅದನ್ನು ರೆಗ್ಯುಲರಾಗಿ ಮಾಡ್ತಿದ್ದೆ. ಈಗ ಒಂದು 2-3 ಮಂತ್ಸಿಂದ ರೆಗ್ಯುಲರಾಗಿ ಮಾಡೋಕ್ಕೆ ಟೈಮ್ ಇಲ್ಲ ನನಗಷ್ಟೇ. ವೆರಿ ಎಫೆಕ್ಟಿವ್ ವಿತ್ ಪ್ಯಾಚ್ ಟೆಸ್ಟ್ ಮಾಡಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ನಾನು ಏನು ಹೇಳೋದು ಬೇಡ ನೋಡಿ, ಬ್ಯಾಕ್ ಟು ಬ್ಯಾಕ್ ನಾನು ವೀಡಿಯೋಸ್ ಹಾಕ್ತಾಯಿದ್ದೇನೆ ಪ್ರತಿದಿನ. ಅಂದರೆ ನನ್ನ ಸ್ಕಿನ್ ಮೇಲೆ ಯಾವುದಾದ್ರೂ ಸೈಡ್ ಎಫೆಕ್ಟ್ಸ್ ಇರಬೇಕು, ಪಿಂಪಲ್ಸ್ ಇರಬೇಕು, ಒಂಥರ ಡಲ್ ಇರಬೇಕು ಸ್ಕಿನ್ನು, ಗ್ಲೋಯಿಂಗ್ ನೋಡಿ, ದಿನಕ್ಕೂ ಗ್ಲೋಯಿಂಗ್ ಬರ್ತಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇದ್ದೀನಿ. ಇನ್ನೇನೋ ಡೌಟ್ ಇವತ್ತಿನ ವಿಡಿಯೋ ಸುಮಾರು ಜನದ್ದು ಸೋಪ್ ಆರ್ಡರ್ ಯಾರಾದರೂ ನೋಡ್ತೀರಿ ಏನು ಮಾಡಬೇಕು ಹೇಳಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋ ಜೊತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಹೋಗ್ಬರಲ್ಲ.